ನಮಸ್ಕಾರ. ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ತೋಟದಲ್ಲಿ ಕಳೆ ಕಂಡ ತಕ್ಷಣ ನಮ್ಮ ರೈತರ ಮನಸ್ಸಿಗೆ ಬರೋದೇ ರೌಂಡ್ ಅಪ್ ತಂದು ಹೊಡಿಬೇಕು ಅಂತ. ಒಂದು ಕಾಲದಲ್ಲಿ ದೊಡ್ಡ ದೊಡ್ಡ ಕೃಷಿ ಉತ್ಪಾದಕರ ಸೇವೆಗಾಗಿ ಆವಿಷ್ಕಾರಗೊಂಡ ಈ ರೌಂಡ್ ಅಪ್ ಇಂದು ಸಣ್ಣ ಸಣ್ಣ ರೈತರಾದಿಯಾಗಿ ಮನೆ ಮಂದಿಯ ಕೈ ತೋಟದವರೆಗೂ ಬಳಕೆಯಾಗುತ್ತಿದೆ. ಅಷ್ಟಕ್ಕೂ ಈ ರೌಂಡ್ ಅಪ್ ನಲ್ಲಿ ಇರೋದಾದ್ರೂ ಏನು, ಅದರಿಂದ ಯಾಕೆ ವಿನಾಶ ಸೃಷ್ಟಿಯಾಗುತ್ತಿದೆ, ಬನ್ನಿ ತಿಳಿಯೋಣ. ಕಳೆ ಎಂದ್ರೆ ನಮ್ಮ ರೈತರ ಪಾಲಿಗೆ ಅಲರ್ಜಿ. ಕಳೆ ಎಂದ್ರೆ ಅದನ್ನ ರೈತರ ಪರಮ ಶತ್ರುಗಳು ಎಂದು ಭಾವಿಸಿ ಬಿಟ್ಟಿದ್ದಾರೆ. ಆದ್ರೆ ವಾಸ್ತವವಾಗಿ ಕಳೆ ಚೆನ್ನಾಗಿ ಬೆಳೆದ್ರೆ ನಿಮ್ಮ ಭೂಮಿ ಚೆನ್ನಾಗಿದೆ ಎಂದೇ ಅರ್ಥ. ಹಾವಿನ ವಿಷಯವನ್ನೇ ಔಷಧಿಯನ್ನಾಗಿ ಬಳಸುತ್ತಿರುವ ನಮಗೆ ಕಳೆಯನ್ನ ಸದ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ. ಆದ್ರೆ ಅದಕ್ಕೆ ಜ್ಞಾನವೂ ಬೇಕು, ಸ್ವಲ್ಪ ಶ್ರಮವೂ ಬೇಕು, ಕೊಂಚ ತಾಳ್ಮೆಯೂ ಬೇಕಾಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ರೈತರಿಗೆ ಅಷ್ಟೊಂದು ಶಕ್ತಿ ಸಹನೆ ಇಲ್ಲವಾಗಿದೆ. ಕಾಂಗ್ರೆಸ್ ಗಿಡದ ಆದಿಯಾಗಿ ಸಾಕಷ್ಟು ಕಳೆ ಗಿಡಗಳನ್ನ ಹೂ ಬಿಡುವ ಮುನ್ನವೇ ಕತ್ತರಿಸಿ ಭೂಮಿಗೆ ಸೇರಿಸಿ ಬಿಟ್ರೆ ಬೆಳೆಗೆ ಉತ್ಕೃಷ್ಟ ಗೊಬ್ಬರವಾಗಿ ಬಿಡುತ್ತದೆ. ಆದ್ರೆ ನಮ್ಮ ರೈತರು ರಾಸಾಯನಿಕ ಕಳೆನಾಶಕಗಳನ್ನ ತಂದು ಸುರಿದು ಕಳೆ, ಬೆಳೆ, ಇಳೆ ಎಲ್ಲವನ್ನ ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೊಂದೆಡೆ ದ್ವಿದಳ ಧಾನ್ಯಗಳನ್ನ ಬೆಳೆದು ಕಳೆ ಬಾರದಂತೆ ತಡೆದು ಅದನ್ನ ಮಣ್ಣಿಗೆ ಸೇರಿಸಿ ಅದ್ಭುತ ಲಾಭ ಪಡೆಯಬಹುದಾಗಿದೆ. ಆದ್ರೆ ಇವುಗಳ ಉಸಾಬರಿಗೆ ಹೋಗದೆ ಸಾಕಷ್ಟು ರೈತರು ರೌಂಡ್ ಅಪ್ ಮೊರೆ ಹೋಗಿ ತಮ್ಮ ಕೈಯಾರೆ ತಮ್ಮ ಕೃಷಿ ಭೂಮಿಯ ಭವಿಷ್ಯ ಹಾಗೂ ತಮ್ಮ ಆರೋಗ್ಯಕ್ಕೆ ಬೆಂಕಿ ಹಚ್ಚಿಕೊಳ್ತಾ ಇದ್ದಾರೆ. 1970ರ ದಶಕದಲ್ಲಿ ಆವಿಷ್ಕಾರಗೊಂಡ ರೌಂಡ್ ಅಪ್ ಅರ್ಧ ಶತಮಾನದಲ್ಲಿ ಇಡೀ ವಿಶ್ವವನ್ನೇ ಆವರಿಸಿ ಬಿಟ್ಟಿದೆ. ಅಮೆರಿಕದ ಕೃಷಿ ರಾಸಾಯನಿಕ ಕಂಪನಿ ಮಾನ್ಸಾಂಟೋ 1974ರಲ್ಲಿ ಮೊದಲ ಬಾರಿಗೆ ವಾಣಿಜ್ಯ ಉದ್ದೇಶಕ್ಕೆ ರೌಂಡ್ ಅಪ್ ಅನ್ನ ಮಾರುಕಟ್ಟೆಗೆ ಪರಿಚಯಿಸಿತು. 2018ರಲ್ಲಿ ಜರ್ಮನಿಯ ದೈತ್ಯ ಡ್ರಗ್ಸ್ ಮತ್ತು ಕೆಮಿಕಲ್ ಕಂಪನಿಯಾದ ಬೇಯರ್ ಮಾನ್ಸಾಂಟೋ ಕಂಪನಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿತು. 30 ವರ್ಷಗಳ ನಂತರ ಸಹಜವಾಗಿ ಇದರ ಪೇಟೆಂಟ್ ಅವಧಿ ಮುಕ್ತಾಯಗೊಂಡ ನಂತರ ಸಾಕಷ್ಟು ಕಂಪನಿಗಳು ವಿವಿಧ ಬ್ರ್ಯಾಂಡ್ಗಳ ಹೆಸರಿನಲ್ಲಿ ರೌಂಡ್ ಅಪ್ ಉತ್ಪಾದನೆ ಮಾಡುತ್ತಿವೆ. ರೌಂಡ್ ಅಪ್ನ ಪ್ರಮುಖ ಧಾತುವಾದ ಗ್ಲೈಫೋಸೇಟ್ ಬಳಸಿಕೊಂಡು ಕೇವಲ ಅಮೆರಿಕ ದೇಶವೊಂದರಲ್ಲೇ 750ಕ್ಕೂ ಅಧಿಕ ಕಳೆನಾಶಕ ಕೀಟನಾಶಕಗಳನ್ನ ಉತ್ಪಾದಿಸಲಾಗುತ್ತಾ ಇದೆ ಎಂದ್ರೆ ಇದರ ಅಗಾಧತೆಯ ಅರಿವಾಗುತ್ತದೆ. 2015ರಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯೊಂದು ರೌಂಡ್ ಅಪ್ ನಲ್ಲಿ ಕ್ಯಾನ್ಸರ್ ಕಾರಕ ಅಂಶವಿರುವುದೆಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ದೊಡ್ಡ ವಿವಾದವಾಗಿ ನಾಂದಿ ಹಾಡಿತು. ಈ ವಿವಾದ ಸಂದೇಹ ಒಂದು ತಾರ್ಕಿಕ ಅಂತ್ಯವನ್ನ ಇನ್ನೂ ಕಂಡಿಲ್ಲ. ಈ ವಿಷಯದಲ್ಲಿ ನ್ಯಾಯಾಲಯ ಹಾಗೂ ನಿಯಂತ್ರಣ ಪ್ರಾಧಿಕಾರಿಗಳು ಭಿನ್ನ ನಿಲುವು ನಿರ್ಧಾರ ಪ್ರತಿಕ್ರಿಯೆಗಳನ್ನ ವ್ಯಕ್ತಪಡಿಸಿವೆ. 2017ರಲ್ಲಿ ಅಮೆರಿಕದ ಪರಿಸರ ರಕ್ಷಣಾ ಸಂಸ್ಥೆಯು ಕರಡು ವರದಿಯನ್ನ ಸಲ್ಲಿಸಿ ರೌಂಡ್ ಅಪ್ ನಲ್ಲಿರುವ ಗ್ಲೈಫೋಸೇಟ್ ಮನುಷ್ಯರ ಪಾಲಿಗೆ ಸುರಕ್ಷಿತವಾಗಿದ್ದು ಕ್ಯಾನ್ಸರ್ ಕಾರಕ ಸಾಧ್ಯತೆ ಇಲ್ಲ ಎಂದು ಹೇಳಿತು. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಕ್ಯಾಲಿಫೋರ್ನಿಯಾ ಕೋರ್ಟ್ನ ನ್ಯಾಯ ಮಂಡಳಿಯು ಕ್ಯಾನ್ಸರ್ ಪೀಡಿತ ವ್ಯಕ್ತಿಯೊಬ್ಬರ ಆರೋಪವನ್ನ ಪರಿಗಣಿಸಿ ದಶಲಕ್ಷಗಳ ಡಾಲರ್ ಪರಿಹಾರ ನೀಡುವಂತೆ ರೌಂಡ್ ಅಪ್ ಉತ್ಪಾದನಾ ಕಂಪನಿಗೆ ಆದೇಶಿಸಿತ್ತು. ತಾವು ಕ್ಯಾನ್ಸರ್ ಪೀಡಿತರಾಗಲು ರೌಂಡ್ ಅಪ್ ಕಾರಣ ಎಂಬ ಅವರ ಆರೋಪವನ್ನ ಪುರಸ್ಕರಿಸಿದ ನ್ಯಾಯಾಲಯ ಪರಿಹಾರಕ್ಕೆ ಆದೇಶವನ್ನ ನೀಡಿದೆ. ರೌಂಡ್ ಅಪ್ ನಲ್ಲಿ ಅಡಗಿ ಕುಳಿತಿರುವ ಸೈಲೆಂಟ್ ಕಿಲ್ಲರ್ ಗ್ಲೈಫೋಸೇಟ್ ಬಗ್ಗೆ ಪ್ರತಿಯೊಬ್ಬ ರೈತರು ಅರಿತಿರಲೇಬೇಕು. ಮನುಷ್ಯ ನಡೆಯೋ ಹಾದಿಯಲ್ಲಿ ಗರಿಕೆಯು ಬೆಳೆಯೋಲ್ಲ ಅನ್ನೋ ಮಾತಿದೆ. ಹಾಗೆಯೇ ಈ ಗ್ಲೈಫೋಸೇಟ್ ಒಮ್ಮೆ ಇದನ್ನ ಬಳಸಿದ್ರೆ ಕಳೆ ಇರಲಿ, ಬೆಳೆ ಹಾಗೂ ಇಳೆ ಸಹ ಸುಟ್ಟು ಹೋಗುತ್ತದೆ. ಈ ಗ್ಲೈಫೋಸೇಟ್ಗೆ ಸುಡುವುದೊಂದೇ ಗೊತ್ತು. ಅದಕ್ಕೆ ಕಳೆ ಬೆಳೆ ಎಂಬ ಭೇದ ಭಾವವಿಲ್ಲ. ಅದರ ಸಂಪರ್ಕಕ್ಕೆ ಏನೇ ಬಂದರೂ ಅದನ್ನ ಆಹುತಿ ತೆಗೆದುಕೊಂಡು ಬಿಡುತ್ತದೆ. ಮಣ್ಣಿನ ಕಥೆಯೂ ಕಥಂ, ಮಣ್ಣಿನ ಮಗನ ಕಥೆಯು ಕಥಮ್ ಆಗುತ್ತೆ. ಒಮ್ಮೆ ಇದರ ಸಿಂಪಡಣೆ ಮಾಡಿದಾಕ್ಷಣ ಎಲೆಗಳು ಇದನ್ನ ಹೀರಿಕೊಂಡು ಬೇರುಗಳಿಂದ ಹಿಡಿದು ಗಿಡಗಳ ಎಲ್ಲಾ ಭಾಗಗಳಿಗೂ ಸರಬರಾಜು ಮಾಡಿಬಿಡುತ್ತದೆ. ನಂತರ ಶಿಕಿಮಿಕ್ ಆಸಿಡ್ ಪಥವನ್ನ ಬಂದ್ ಮಾಡಿ ಗಿಡಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳ ಪೂರೈಕೆಯನ್ನ ಸ್ಥಗಿತಗೊಳಿಸಿ ಬಿಡುತ್ತದೆ. ಶಿಕಿಮಿಕ್ ಆಸಿಡ್ ಪಥವು ಬಂದ್ ಆದ ಕೆಲವೇ ದಿನಗಳು, ವಾರಗಳಲ್ಲಿ ಸಸ್ಯಗಳು ಸಾಯುತ್ತವೆ. ಅದೇ ರೀತಿ ಶಿಕಿಮಿಕ್ ಆಸಿಡ್ ಪಥವನ್ನ ಹೊಂದಿರುವ ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮಾಣುಜೀವಿಗಳ ಮಾರಣ ಹೋಮವೂ ಆಗುತ್ತದೆ. ರೌಂಡ್ ಅಪ್ ಉತ್ಪಾದಕರು ಗ್ಲೈಫೋಸೇಟ್ ಗಿಡಗಳ ಮೇಲೆಗೆ ಉಳಿದುಕೊಳ್ಳಬೇಕೆಂಬ ಉದ್ದೇಶದಿಂದ ಇನ್ನಿತರ ಅಂಟು ರೀತಿಯ ರಾಸಾಯನಿಕಗಳನ್ನ ಬಳಸುವುದರಿಂದ ಕಳೆಯ ಜೊತೆ ಬೆಳೆಯು ಭಸ್ಮವಾಗಿ ಬಿಡುತ್ತದೆ. ಇಂತಹ ಕಾರ್ಕೋಟಕ ವಿಷ ಗ್ಲೈಫೋಸೇಟ್ ಜಗತ್ತಿನಾದ್ಯಂತ 130ಕ್ಕೂ ಅಧಿಕ ದೇಶಗಳಲ್ಲಿ 100ಕ್ಕೂ ಹೆಚ್ಚಿನ ಉತ್ಪನ್ನಗಳ ರೂಪದಲ್ಲಿ ಮಾರಾಟವಾಗುತ್ತಿದೆ. ಗ್ಲೈಫೋಸೇಟ್ ಅನ್ನ ಪ್ರಮುಖವಾಗಿ ಹಣ್ಣು, ತರಕಾರಿ, ಏಕದಳ ಧಾನ್ಯಗಳ ಬೆಳವಣಿಗೆಗೆ ಹಾಗೂ ಅಲಂಕಾರಿಕ ಗಿಡಗಳಲ್ಲಿ ಕಳೆನಾಶಕ ಕೀಟನಾಶಕವಾಗಿ ಬಳಸಲಾಗುತ್ತಿದೆ. ಇನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡುವಾಗ ಉಸಿರಾಟದ ಮೂಲಕ ದೇಹವನ್ನ ಸೇರುವ ರಕ್ಕಸ ಕಳೆನಾಶಕ ರೈತರ ಪ್ರಾಣವನ್ನ ಬಲಿ ತೆಗೆದುಕೊಳ್ಳುತ್ತಿದೆ. ಪ್ರಕೃತಿಗೆ ಕಂಟಕವಾಗಿರುವ ಕೆಮಿಕಲ್ ಕಳೆನಾಶಕಗಳು, ಕೀಟನಾಶಕಗಳನ್ನ ಹಲವಾರು ರಾಷ್ಟ್ರಗಳು ಬ್ಯಾನ್ ಮಾಡಿವೆ. ಕಳೆ ನಿರ್ವಹಣೆಗಾಗಲಿ
ಕೃಷಿಗಾಗಲಿ ರಾಸಾಯನಿಕ ಕೀಟನಾಶಕ, ಕಳೆನಾಶಕ, ರಸಗೊಬ್ಬರಗಳಷ್ಟೇ ಮಾರ್ಗವಲ್ಲ, ಹಲವಾರು ಮಾರ್ಗೋಪಾಯಗಳಿವೆ. ಕಡಿಮೆ ಖರ್ಚು, ಕಡಿಮೆ ಶ್ರಮದಲ್ಲಿ ನಿಮ್ಮ ಮಣ್ಣನ್ನ ಉಳಿಸಿ ಉತ್ತಮ ಫಸಲು ನೀಡುವ ಸಾವಯವ ಕೃಷಿ ಇದೆ. ಇವುಗಳ ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವ ಕೃಷಿ ಚಾನಲ್. ಧನ್ಯವಾದಗಳು.